ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಶ್ರೇಷ್ಠ ಅವ್ರ ಪಾಡ್ಗೆ ಅವರು ಫೋನ್ ಯೂಸ್ ಮಾಡ್ಕೊಂಡು ಕೂತಿರ್ತಾರೆ. ಹಾಯ್ ಶ್ರೇಷ್ಠ ಅಂತ ಹೇಳಿ ತಾಂಡವ್ ಬರ್ತಾರೆ. ತಾಂಡವ್ ನೋಡಿ ಶ್ರೇಷ್ಠ ಶಾಕ್ ಆಗ್ತಾರೆ. ಈ ತಾಂಡವ್ ನೀನು ಇಲ್ಲಿ ಏನೋ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಕೇಳ್ತಾರೆ. ಕಾಮನ್ ಶ್ರೇಷ್ಠ, ಗಂಡ ಮನೆಗ್ ಬಂದಿದ್ದಾನೆ ಅಂತ ಹೇಳಿ ಪಡದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ, ವಾಟ್ ಇಸ್ ದಿಸ್ ಅಂತ ತಾಂಡವ್ ಕೇಳ್ತಾರೆ. ಅಲ್ಲ ಕಣೋ ತಾಂಡವ್, ನೀನು ಒಂದೆರಡು ದಿನ ಅಲ್ಲೇ ಇರ್ಬೇಕಾಗಿತ್ತು ಅಂತ ಶ್ರೇಷ್ಠ ಹೇಳ್ತಿದ್ರೆ ತಾಂಡವ್ ಶಾಕ್ ಆಗ್ತಾರೆ. ಶ್ರೇಷ್ಠ, ಏನ್ ಮಾತಾಡ್ತಿದ್ಯಾ ನೀನು, ಏನಾದ್ರೂ ಪ್ರಜ್ಞೆ ಇದೆಯಾ ಅಂತ ತಾಂಡವ್ ಕೇಳ್ತಾರೆ. ತಾಂಡವ್, ನನ್ಗಂತೂ ತುಂಬಾ ಚೆನ್ನಾಗ್ ಗೊತ್ತು ಕಣೋ ನಾನು ಏನು ಮಾತಾಡ್ತಿದ್ದೀನಿ ಅಂತ. ಕಾಮತ್ ಅಂಡ್ ಫ್ಯಾಮಿಲಿ ಮೇಲೆ ನಾನು ಕೇಸ್ ಹಾಕಿದ್ದೀನಿ. ನೀನು ಜೈಲಲ್ಲೇ ಇದ್ದಿದ್ರೆ ಆ ಕೇಸ್ ನನ್ ಪರವಾಗಿ ಆಗ್ತಿತ್ತು. ನಾನು ವುಮೆನ್ ಕಾರ್ಡ್ ನ ಪ್ಲೇ ಮಾಡಿ ಆ ಕೇಸ್ ನ ಗೆಲ್ಬೋದಾಗಿತ್ತು. ಇಟ್ ವಾಸ್ ವೆರಿ ಈಸಿ. ಬಟ್ ಅದು ಆಗ್ಬೇಕು ಅಂತ ಹೇಳಿದ್ರೆ ನೀನು ಜೈಲಲ್ಲೇ ಇರ್ಬೇಕಾಗಿತ್ತು. ಅಲ್ಲ ಕಣೋ ತಾಂಡವ್, ನಿನ್ನ ಯಾರು ಬಿಡಿಸ್ಕೊ ಬಂದಿದ್ದು ಇವಾಗ ಅಂತ ಶ್ರೇಷ್ಠ ಕೇಳ್ತಾರೆ. ನನ್ ಮಗಳು ತನ್ವಿ ಬಿಡಿಸ್ಕೊಂಡ್ ಬಂದಿದ್ದು ಅಂತ ತಾಂಡವ್ ಹೇಳಿ ಅವ್ರ ಪಾಡ್ಗೆ ಅವರು ಖುಷಿಯಿಂದ ಸೋಫಾ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋತಿದ್ರು. ಓಹೋ, ಆ ರಾಕ್ಷಸಿ ಬಿಡಿಸ್ಕೊ ಬಂದ್ಲಾ ಅಂತ ಶ್ರೇಷ್ಠ ಹೇಳೇ ಬಿಡ್ತಾರೆ. ತಾಂಡವ್ ಅಂತೂ ಶ್ರೇಷ್ಠ ಮೇಲೆ ತುಂಬಾನೇ ಕೋಪ ಮಾಡ್ಕೋತಾರೆ. ಶ್ರೇಷ್ಠ, ಯಾರನ್ನ ರಾಕ್ಷಸಿ ಅಂತಿದ್ಯಾ ನೀನು ಅಂತ ತಾಂಡವ್ ಕೇಳ್ತಾರೆ. ಇನ್ಯಾರನ್ನ? ದೊಡ್ಡ ರಾಕ್ಷಸಿ ಭಾಗ್ಯಂಗೆ ಹುಟ್ಟಿರೋ ಆ ಚಿಕ್ಕ ರಾಕ್ಷಸಿ ತನ್ವಿ ಇದಳಲ್ಲ, ಅವಳಿಗೆ ಹೇಳ್ತಾ ಇದೀನಿ ಅಂತ ಶ್ರೇಷ್ಠ ಹೇಳ್ತಿದಂಗೆ ತಾಂಡವ್ ಅಂತೂ ತುಂಬಾ ಕೋಪ ಮಾಡ್ಕೊಂಡು ಶ್ರೇಷ್ಠ ಅಂತ ಹೇಳಿ ಕೂಗಾಡ್ತಾರೆ. ನನ್ ಮಗಳ ಬಗ್ಗೆ ಆತರ ಏನಾದ್ರು ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರ ಅಂತ ತಾಂಡವ್ ಹೇಳ್ತಾರೆ. ಏ ತಾಂಡವ್, ನಿಂಗೆ ಯಾಕೋ ಅರ್ಥ ಆಗ್ತಿಲ್ಲ. ಇಟ್ ವಾಸ್ ಆಲ್ ಪ್ರೀ ಪ್ಲಾನ್. ನಿನ್ಗೆ ನಿನ್ ಮಗಳ ಜೊತೆ ಎಮೋಷನಲಿ ಅಟ್ಯಾಚ್ಮೆಂಟ್ ಇದೆ ಅಂತ ಎಲ್ಲರಿಗೂ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತ ಆದಿ ಮಧ್ಯೆ ಭಾಗ್ಯ ಅವಳನ್ನ ಮುಂದೆ ಇಟ್ಕೊಂಡು ಈ ಆಟ ಎಲ್ಲ ಆಡ್ತಾ ಇದ್ದಾರೆ ಅಂತ ಶ್ರೇಷ್ಠ ಹೇಳ್ತಾರೆ. ಶ್ರೇಷ್ಠ, ನೀನ್ ಸ್ವಲ್ಪ ಈ ಇಮ್ಯಾಜಿನೇಷನ್ ಇದೆಯಲ್ಲ ಅದರಿಂದ ಹೊರಗಡೆ ಬಾ. ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿ ಮಣ್ಣು ಮಸಿ ಯೋಚನೆ ಮಾಡ್ತಿದ್ಯಾ. ಯಾರಾದ್ರೂ ಏನಾದ್ರು ಮಾಡಿದ್ರೆ ಎಲ್ಲಾದ್ರೂ ಅವರೇ ಮಾಡಿದ್ದಾರೆ ಅಂತ ಇಮ್ಯಾಜಿನೇಷನ್ ಅಲ್ಲಿ ಇರ್ತೀಯ. ಮೊದ್ಲು ಅದನ್ನ ಬಿಟ್ಬಿಡು. ನೋಡು ಶ್ರೇಷ್ಠ, ಆತರ ನೋಡೋದಾದ್ರೆ ನೀನು ಖುಷಿಯಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿನ್ ಗಂಡ ಜೈಲಿಂದ ಬಂದ ಅಂತ. ನಿನ್ ಮುಖದಲ್ಲಂತೂ ಒಂಚೂರು ಖುಷಿನೇ ಕಾಣಿಸ್ತಿಲ್ವಲ್ಲ, ಏನೇನೋ ಮಾತಾಡ್ತಿದ್ಯಾ ಅಂತ ತಾಂಡವ್ ಹೇಳ್ತಾರೆ. ಹೌದು ಕಣೋ, ನಾನು ಖುಷಿಯಲ್ಲಿಲ್ಲ, ನೀನ್ ಇಷ್ಟ ಬೇಗ ಬರ್ಬಾರ್ದಾಗಿತ್ತು ಅಷ್ಟೇನೆ ಅಂತ ಹೇಳಿ ಶ್ರೇಷ್ಠ ಹೊರಟೋಗ್ತಾರೆ. ತಾಂಡವ್ ಅಂತೂ ಶ್ರೇಷ್ಠ ಶ್ರೇಷ್ಠ ಅಂತ ಹೇಳಿ ಕೂಗಾಡ್ತಿರ್ತಾರೆ. ಶ್ರೇಷ್ಠ ಮಾತಿಂದ ತಾಂಡವ್ ಅಂತೂ ತುಂಬಾ ಬೇಜಾರಾಗ್ತಾರೆ. ಆ ಕಡೆ ಕುಸುಮ ಅವರು ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಬರ್ತಾರೆ. ಭಾಗ್ಯ, ನನ್ ಫ್ರೆಂಡ್ ಅಲ್ಲಿ ಅವನಿನ್ನು ಬಂದಿಲ್ವಾ ಅಂತ ಕುಸುಮ ಕೇಳ್ತಾರೆ. ಬಂದಿದ್ರು ಅತ್ತೆ, ನಾನೇ ವಾಪಸ್ಸು ಕಳ್ಸ್ಬಿಟ್ಟೆ ಅಂತ ಭಾಗ್ಯ ಹೇಳ್ತಾರೆ. ವಾಪಸ್ಸು ಕಳ್ಸ್ಬಿಟ್ಯಾ ಅಂತ ಹೇಳಿ ಕುಸುಮ ಅವರು ಶಾಕ್ ಆಗ್ತಾರೆ. ಹೌದು ಅತ್ತೆ, ನಾನೇ ವಾಪಸ್ಸು ಕಳ್ಸ್ಬಿಟ್ಟೆ, ಇನ್ಯಾವತ್ತೂ ಈ ಕಡೆ ಬರ್ಬೇಡಿ ಅಂತ ಹೇಳಿದೀನಿ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ, ಏನ್ ಹೇಳ್ತಿದ್ಯಾ, ಯಾಕೆ ಹಾಗೆಲ್ಲ ಹೇಳಕ್ ಹೋದೆ, ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ ಅಂತ ಕುಸುಮ ಕೇಳ್ತಾರೆ. ತಲೆನ ಕೆಡಿಸ್ಬಾರ್ದು ಅಂತಾನೆ ಕಳ್ಸಿರೋದು ಅತ್ತೆ. ಅತ್ತೆ, ಮಕ್ಳ ಹತ್ರ ಹೋಗಿ ಹೋಗಿ ಏನೇನೋ ಮಾತಾಡ್ತಿದ್ದಾರೆ. ನನ್ನ ಮತ್ತೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವನೇನೋ ಇನ್ನು ಚಿಕ್ಕವನು, ಅವನ್ಗಂತೂ ಏನು ಅರ್ಥ ಆಗಿರಲ್ಲ. ಆದ್ರೆ ಅವರು ಹೋಗಿ ತನ್ವಿ ಹತ್ರ ಮಾತಾಡಿದ್ದಾರೆ. ಅವಳು ನೋಡಿದ್ರೆ ಖುಷಿಲಿ ಕುಣ್ದಾಡ್ತಿದ್ದಾಳೆ. ಈ ರೀತಿ ಹೋಗ್ಬಿಟ್ಟು ಎಲ್ಲಾನು ತಲೆ ಕೆಡ್ಸಿದ್ರೆ ಹೇಗತ್ತೆ ಅಂತ ಭಾಗ್ಯ ಹೇಳ್ತಿದಂಗೆ ಸ್ವಲ್ಪ ಸುಮ್ನಿರ್ತೀಯ ಅಂತ ಹೇಳಿ ಕುಸುಮ ಅವರಂತೂ ತುಂಬಾನೇ ಕೋಪ ಮಾಡ್ಕೋತಾರೆ. ಇದಕ್ಕೆ ಹೇಳೋದು ಅವಸರದಲ್ಲಿ ಮೂಗುನ ಕುಯ್ಕೊಳ್ಳೋದು ಅಂತ. ಭಾಗ್ಯ, ಆದಿ ತನ್ವಿ ಹತ್ರ ಏನ್ ಮಾತಾಡ್ದ ಅನ್ನೋದಾದ್ರೂ ಗೊತ್ತಾ ನಿಂಗೆ? ತನ್ವಿ ಯಾಕೆ ಇಷ್ಟು ಖುಷಿಯಾಗಿದ್ದಾಳೆ ಅಂತ ಗೊತ್ತಾ? ಒಂದನು ತಿಳ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟು ಅವನ್ ಮನ್ಸಿಗೆ ಬೇಜಾರ್ ಮಾಡಿದ್ಯಾ ನೀನು ಅಂತ ಕುಸುಮ ಹೇಳ್ತಾರೆ. ಅತ್ತೆ, ನಾನು ಏನೇನೋ ಮಾತಾಡಿಲ್ಲ ಅತ್ತೆ, ನನಗ್ ಗೊತ್ತು ಅವ್ರು ಅದನ್ನೇ ಮಾತಾಡಿರ್ತಾರೆ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲ ಭಾಗ್ಯ, ನೀನ್ ಅನ್ಕೊಂಡಂಗೆ ಆದಿ ಆ ವಿಷಯ ಮಾತಾಡೇ ಇಲ್ಲ. ಇಷ್ಟಕ್ಕೂ ತನ್ವಿ ಖುಷಿಯಾಗಿರೋದು ಆದಿ ತಾಂಡವ್ನ ಬಿಡಿಸಿದಕ್ಕೋಸ್ಕರ ಅಂತ ಕುಸುಮ ಅವ್ರು ಹೇಳ್ತಿದಂಗೆ ಭಾಗ್ಯ ಅಂತೂ ಶಾಕ್ ಆಗ್ತಾರೆ. ಅತ್ತೆ ಅಂತ ಭಾಗ್ಯ ಕೇಳ್ತಾರೆ. ಅದು ಯಾಕೆ ಬಿಡಿಸಿದ್ರು ಅಂತ ನೀನ್ ಅನ್ಕೊಂಡಿದ್ಯಾ? ತನ್ವಿ ತಾನಾಗೆ ಹೋಗ್ಬಿಟ್ಟು ಆ ದಿನ ಕೇಳ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಆದಿ ಆ ತಾಂಡವ್ ಆದಿಗೆ ತೊಂದರೆ ಕೊಟ್ಟಿದ್ರು ಕೂಡ ತನ್ವಿಗೋಸ್ಕರ ಹೋಗಿ ತಾಂಡವ್ನ ಬಿಡಿಸ್ಕೊಂಡು ಬಂದಿದ್ದಾನೆ. ಅಂತದ್ರಲ್ಲಿ ನೀನು ಆದಿಗೆ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಅವನನ್ನ ಮನೆಯಿಂದ ಆಚೆ ಕಳ್ಸಿದ್ಯಾ ಅಲ್ವಾ? ಅಲ್ಲ ಭಾಗ್ಯ, ಹಿಂದೆ ಮುಂದೆ ಗೊತ್ತಿಲ್ದೆ ಅದ್ ಹೇಗ್ ಭಾಗ್ಯ ಈ ತರ ಮಾಡ್ಬಿಟ್ಟೆ ಅಂತ ಕುಸುಮ ಹೇಳ್ತಿದ್ರೆ ಭಾಗ್ಯ ಕಣ್ಣೀರಾಗ್ತಾರೆ. ನಿನ್ ಮಗಳಿಗೋಸ್ಕರ ಅಷ್ಟೆಲ್ಲ ಮಾಡ್ದವನ್ಗೆ ಬಾಯಿ ಬಂದಂಗೆಲ್ಲ ಹೇಳಿ ಅವಮಾನ ಮಾಡಿ ಮನೆಯಿಂದ ಆಚೆ ಕಳ್ಸಿದ್ಯಲ್ಲ, ನಿಜವಾಗ್ಲೂ ಏನ್ ಹೇಳ್ಬೇಕು ಭಾಗ್ಯ? ನಿನ್ ಪಾಪ ನಮ್ಗೋಸ್ಕರ ಇಷ್ಟೆಲ್ಲ ಮಾಡ್ಕೊಟ್ಟವನ್ನ ನೀನು ವಾಪಸ್ಸು ಕಳ್ಸ್ಬಿಟ್ಟಲ್ಲ, ನನಗೆ ಇದೆಲ್ಲ ಇಷ್ಟ ಆಗ್ಲಿಲ್ಲ ಭಾಗ್ಯ ಅಂತ ಹೇಳಿ ಕುಸುಮ ಅವರು ಕೂಗಾಡ್ತಿದ್ರೆ ಭಾಗ್ಯ ಅಂತೂ ಆದಿ ಜೊತೆ ಮಾತಾಡಿದ್ರೆ ನೆನ್ಪುಸ್ಕೊಂಡು ಕಣ್ಣೀರಾಗ್ತಾರೆ. ಆ ಕಡೆ ಪೂಜಾ ಫೋನ್ ಯೂಸ್ ಮಾಡ್ಕೊಂಡು ಕೂತಿರ್ತಾರೆ. ಅದೇ ಸಮಯಕ್ಕೆ ಕಿಶನ್ ಬರ್ತಾರೆ. ಏನೇ ಪೂಜಾ, ನೀನು ರೀಲ್ಸ್ ನೋಡ್ಕೊಂಡು ಕೂತಿದ್ಯಲ್ಲ, ಯಾಕೆ ಆಫೀಸ್ಗೆ ಹೋಗಲ್ವಾ ಅಂತ ಕಿಶನ್ ಹೇಳ್ತಾರೆ. ನಾನೇನೋ ರೀಲ್ಸ್ ನೋಡ್ತಿಲ್ಲ ಕಣೋ, ಆದಿಭಾವನ್ ಅಕೌಂಟ್ ಚೆಕ್ ಮಾಡ್ತಿದೀನಿ ಅಂತ ಪೂಜಾ ಹೇಳ್ತಾರೆ. ಇನ್ನು ಅವನ ಅಕೌಂಟ್ ಯಾಕೆ ಚೆಕ್ ಮಾಡ್ತಿದ್ಯಾ ಅಂತ ಕಿಶನ್ ಕೇಳ್ತಾರೆ. ದಡ್ಡನ್ ತರ ಮಾತಾಡ್ಬೇಡ, ಅವ್ರು ಯಾರನ್ನ ಲವ್ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ಅವ್ರ ಹುಡುಗಿ ಅವ್ರ ಫೋಟೋಗೆ ಲೈಕ್ ಮಾಡಿರ್ತಾರೆ ಮತ್ತೆ ಕಮೆಂಟ್ ಮಾಡಿರ್ತಾರೆ. ಒಂದ್ 3-4 ಅಕೌಂಟ್ ನೋಡಿ 3-4 ಲೈಕ್ಸ್ ಕಾಮನ್ ಆಗಿ ಬಂದಿದ್ರೆ ಪಕ್ಕ ಅವರೇ ಅವ್ರ ಹುಡುಗಿ ಆಗಿರ್ತಾರೆ ಅಂತ ಪೂಜಾ ಹೇಳ್ತಾರೆ. ಇಲ್ಲ ಪೂಜಾ, ಅಣ್ಣ ಪರ್ಸನಲ್ ಅಕೌಂಟ್ ಅಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಇರೋದಿಲ್ಲ, ಜಾಸ್ತಿ ಆಕ್ಟಿವ್ ಆಗಿರೋದು ಕೈ ತುತ್ತು
ಕಾಯ್ತಿತ್ತು ಪೇಜಲ್ಲಿ, ಅದನ್ನ ಚೆಕ್ ಮಾಡು ಅಂತ ಕಿಶನ್ ಹೇಳ್ತಾರೆ. ಹಾ ಓಕೆ ಅಂತ ಹೇಳಿ ಇಲ್ಲಿ ಪೂಜಾ ಇದ್ದವರು ಕೈ ತುತ್ತು ಪೇಜ್ ನ ನೋಡ್ತಾ ಇರ್ತಾರೆ. ಅಲ್ಲಿ ಆದಿ ಹಾಗೂ ಭಾಗ್ಯಂದು ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅವ್ರ ಕೈ ತುತ್ತು ಸರ್ವಿಸ್ ಇರುತ್ತಲ್ಲ, ಅದಕ್ಕೆ ಪ್ರಮೋಷನ್ ಕೊಡೋದು ಆಗಿರುತ್ತೆ. ಅಂದ್ರೆ ಮನೆ ಊಟ ಅಂದ್ರೆ ಕೈ ತುತ್ತು ಅಂತ ಹೇಳಿರ್ತಾರೆ ಇಬ್ರು ಅಷ್ಟೇನೆ. ವಿಡಿಯೋ ನೋಡಿ ಪೂಜಾ ಹಾಗೂ ಕಿಶನ್ ನಗ್ತಾ ಇರ್ತಾರೆ. ನಿಜವಾಗ್ಲೂ ಪೂಜಾ ಇದು ಅಣ್ಣನ ಇಷ್ಟೊಂದೆಲ್ಲ ಎಂಜಾಯ್ ಮಾಡ್ತಿದ್ದಾನಲ್ಲ ನೋಡು, ಇಷ್ಟೊಂದು ಜಾವೆಲ್ ಆಗಿರ್ತಾನೆ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲ, ಎಷ್ಟು ಖುಷಿಯಾಗಿದ್ದಾನೆ ನೋಡು ಅಂತ ಕಿಶನ್ ಹೇಳ್ತಾರೆ. ಹೌದು ಕಿಶನ್ ಹೌದು ಅಂತ ಪೂಜಾ ಹೇಳ್ತಾರೆ. ಪೂಜಾ ಯಾರ್ಯಾರು ಲೈಕ್ ಕಮೆಂಟ್ಸ್ ಮಾಡಿದ್ದಾರೆ ನೋಡು, ಅಂದ್ರೆ ಅಣ್ಣನ ಮ್ಯೂಚುವಲ್ ಫ್ರೆಂಡ್ಸ್ ಅಂತ ಕಿಶನ್ ಕೇಳ್ತಾರೆ. ತುಂಬಾ ಜನ ಲೈಕ್ ಮತ್ತೆ ಕಮೆಂಟ್ ಮಾಡಿದ್ದಾರೆ ಕಣೋ, ಆದಿಭಾವನ್ಗೆ ಮ್ಯೂಚುವಲ್ ಆಗಿರೋರು ಆತರ ನೋಡೋದಂತೂ ತುಂಬಾನೇ ಕಷ್ಟ ಆಗುತ್ತೆ ಅಂತ ಪೂಜಾ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಆದಿ ತುಂಬಾ ಬೇಜಾರಲ್ಲಿ ಮನೆಗೆ ಬರ್ತಾರೆ. ಆದಿ ಬೇಜಾರಾಗಿರೋದನ್ನ ಕಿಶನ್ ಹಾಗೂ ಪೂಜಾ ನೋಡ್ತಾರೆ. ಅಣ್ಣ ಏನಿದು ಟೆನ್ಷನ್ ಇದೆಯಾ? ಆಲ್ ಓಕೆ ಅಂತ ಕಿಶನ್ ಕೇಳ್ತಾರೆ. ಏನೂ ಇಲ್ಲ ಅಂತ ಆದಿ ಹೇಳ್ತಾರೆ. ಇದೇ ಇದೆ ಏನೋ ಇದೆ ಅಂತ ಕಿಶನ್ ಹೇಳ್ತಾರೆ. ಏನೂ ಇಲ್ಲ ಅಂತ ಹೇಳಿದ್ನಲ್ವಾ ಕಿಶನ್, ಏನೂ ಇಲ್ಲ ಅಂತ ಹೇಳಿ ಆದಿ ಹೋಗ್ತಿದ್ರೆ ಹ್ಮ್ ಇದೇ ಇದೆ ಅಂತ ಕಿಶನ್ ಹೇಳ್ತಾರೆ. ಯಾಕೋ ಕಿಶನ್ ಏನಾಯ್ತು ಭಾವಂಗೆ ಅಂತ ಪೂಜಾ ಹೇಳ್ತಾರೆ. ಅವನು ಕಳ್ಳ ಕಡೆ, ಅವನು ಖುಷಿಯಿಂದ ಬಂದ್ರೆ ಅವ್ನ ಪ್ರೀತಿ ವಿಚಾರ ಕೇಳ್ತೀವಂತ ಹೇಳಿ ಬೇಜಾರ್ ಮಾಡ್ಕೊಂಡಿರೋ ತರ ನಾಟಕ ಆಡ್ತಿದ್ದಾನೆ. ಅದೇನಾದ್ರೂ ಸರಿ, ಅವನು ಯಾರನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ನಾನು ಕಂಡು ಹಿಡಿತೀನಿ ಅಂತ ಕಿಶನ್ ಹೇಳ್ತಾರೆ. ನಿನ್ಗಿಂತ ಮುಂಚೆ ನಾನ್ ಕಂಡಿಡ್ತೀನಿ ಅಂತ ಪೂಜಾ ಹೇಳ್ತಾರೆ. ಚಾಲೆಂಜ್ ನೋಡೇ ಬಿಡೋಣ ಅಂತ ಕಿಶನ್ ಹೇಳ್ತೀರಾ. ಹಾ ಚಾಲೆಂಜ್ ಅಂತ ಪೂಜಾ ಹೇಳ್ತಾರೆ. ಆ ಕಡೆ ಸುನಂದ ಅವರು ಬಟ್ಟೆ ಹೊಲಿತಾ ಕೂತಿರ್ತಾರೆ. ಅದೇ ಸಮಯಕ್ಕೆ ಕುಸುಮ ಬರ್ತಾರೆ. ಏನು ಬೀಗ್ತಿಯಮ್ಮ, ನನ್ ಮೇಲೆ ಏನೋ ಕೋಪ ಕಡಿಮೆ ಆಗಿಲ್ವಾ ನಿಮ್ಗೆ ಅಂತ ಸುನಂದ ಹೇಳ್ತಾರೆ. ಕೋಪ ಕಡಿಮೆ ಆಗೋದಕ್ಕೆ ನೀವೇನೋ ಸಣ್ಣ ತಪ್ಪು ಮಾಡಿದಿರಲ್ವಾ ಅಂತ ಕುಸುಮ ಕೇಳ್ತಾರೆ. ಅಲ್ಲ ಬೀಗ್ತಿಯಮ್ಮ, ನಾನು ಮಾಡಿರೋದ್ರಲ್ಲಿ ತಪ್ಪೇನಿದೆ? ನನ್ನ ಮಗಳು ಸಪ್ಪೆ ಆಗಿರೋದನ್ನ ನೋಡಕ್ಕೆ ನನ್ ಕೈಲಿ ಆಗ್ಲಿಲ್ಲ ಅಂತ ಸುನಂದ ಹೇಳ್ತಾರೆ. ಹೌದೌದು ತನ್ವಿ ಸಪ್ಪೆ ಆಗಿರೋದನ್ನ ನಿಮ್ಮಿಂದ ನೋಡಕ್ ಆಗ್ತಿಲ್ಲ ಅಂತ ಹೇಳಿ ನೀವು ತನ್ವಿಗೆ ನೀನ್ ಹೋಗಿ ಆದಿ ಅಂತ ಕುಸುಮ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ತನ್ವಿ ಹಾಗೂ ಭಾಗ್ಯ ಬರ್ತಾರೆ. ನೀನ್ ಹೋಗಿ ತಾಂಡವ್ನ ಬಿಡಿಸು ಅಂತ ನೀವು ಹೇಳಿದ್ರ. ಈ ವಿಷಯ ಕಾಮತ್ ಅವ್ರಿಗೆ ಗೊತ್ತಿದ್ಯಾ? ಈ ವಿಷಯ ಎಲ್ಲ ಕಾಮತ್ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಅವರು ಸುಮ್ನಿರ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ನೀವು ಮಾಡಿದ ತಪ್ಪಿಗೆ ಕಾಮತ್ ಅವರು ಪಾಪ ಆದಿ ಮೇಲೆ ಕೋಪ ಸಿಟ್ಟು ಬೇಜಾರು ಎಲ್ಲ ಮಾಡ್ಕೋತಾರೆ. ನಮ್ಮನೆ ವಿಚಾರಕ್ಕೋಸ್ಕರ ತಂದೆ ಮಗ ಜಗಳಾಡೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಕಾಮತ್ ಅವರು ಆದಿಗ್ ಬೈದ್ರೆ ಆದಿ ಮನ್ಸಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಅವಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿ ಕುಸುಮ ಅವರು ಸುನಂದನ ಪ್ರಶ್ನೆ ಮಾಡ್ತೀರಿ. ಸುನಂದ ಅವರಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನಾಗ್ತಾರೆ. ಹಲೋ ಮೇಡಮ್, ನಿಮ್ಗೆ ಇವಾಗ ಸಮಾಧಾನ ಆಯ್ತಾ? ನೀನ್ ಮಾಡಿರೋ ಕನದಾರಿ ಕೆಲ್ಸದಿಂದ ಇವಾಗ ಆದಿ ಎಲ್ಲಾರ ಹತ್ರ ಅನ್ಸ್ಕೋಬೇಕು ಅಂತ ಹೇಳಿ ಕುಸುಮ ಅವರು ತನ್ವಿ ಮೇಲೆ ಕೂಗಾಡ್ತಾರೆ. ಭಾಗ್ಯ ತಾಂಡವ್ ಯಾವತ್ತಿದ್ರು ಸಮಸ್ಯೆನೆ, ಒಳ್ಳೆ ಸಂಬಂಧಗಳನ್ನ ಹಾಳು ಮಾಡ್ತಾನವನು ಅಂತ ಕುಸುಮ ಅವರು ಬೈದ್ ಬಿಡ್ತಾರೆ. ಭಾಗ್ಯ ಅಂತೂ ತುಂಬಾ ಬೇಜಾರಾಗ್ತಾರೆ. ಹಾಗೆ ರಾತ್ರಿ ಆಗ್ತಿದ್ದಂಗೆ ಭಾಗ್ಯ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ತನ್ವಿ ರೂಮಿಗೆ ಬರ್ತಾರೆ. ಅಮ್ಮ ಯಾಕಮ್ಮ ಬೇಜಾರಾಗಿದ್ಯಾ? ನಾನ್ ಮಾಡಿದ್ದು ತಪ್ಪು ಅಂತ ನಿನ್ಗನ್ಸ್ತಾ ಅಂತ ತನ್ವಿ ಕೇಳ್ತಾರೆ. ಭಾಗ್ಯ ಅಂತೂ ಏನು ಮಾತಾಡ್ತೆ ಹಾಗೆ ಕೂತಿರ್ತಾರೆ. ಪ್ಲೀಸ್ ಅಮ್ಮ ಏನಾದ್ರೂ ಮಾತಾಡಮ್ಮ, ಯಾಕೆ ತರ ಸುಮ್ನೆ ಕೂತಿದ್ಯಾ? ಅಲ್ಲಿ ನೋಡಿದ್ರೆ ಅಜ್ಜಿನೂ ಬೈತಿದಾರಮ್ಮ. ಅವತ್ತು ಪಪ್ಪನ ಆತರ ಜೈಲಲ್ಲಿ ನೋಡಿದಾಗ ನನ್ಗಂತೂ ತುಂಬಾ ಪಾಪ ಅನಿಸ್ತು ಅಮ್ಮ. ಆತರ ಪಪ್ಪನ ನೋಡೋದಿಕ್ಕೆ ನಾನು ರೆಡಿ ಇರ್ಲಿಲ್ಲ ಅಮ್ಮ, ಅದಕ್ಕೋಸ್ಕರ ಅಂತ ಹೇಳಿ ಈ ತರ ಮಾಡ್ಬಿಟ್ಟೆ. ಇದಕ್ಕೆ ಆದಿ ಅಂಕಲ್ ಬಿಟ್ರೆ ಹೆಲ್ಪ್ ಮಾಡೋರು ಬೇರೆ ಯಾರು ಇರ್ಲಿಲ್ಲ ಅಮ್ಮ, ಅದಕ್ಕೆ ಅವ್ರನ್ನ ಕೇಳ್ಬಿಟ್ಟೆ ಅಮ್ಮ. ಇವಾಗ ಅಜ್ಜಿ ಹೇಳ್ತಿದ್ದಾರೆ ಬ್ರೋ ತಾತ ಆದಿಗೆ ಅಂಕಲ್ಗೆ ಬೈತಾರೆ ಅಂತ. ಹೌದಮ್ಮ, ಹಾಗೆಲ್ಲ ಆಗುತ್ತಾ? ಅವ್ರ ಮನೇಲಿ ನಿಜವಾಗ್ಲೂ ಜಗಳ ಆಗುತ್ತಾ ಅಮ್ಮ? ಅಮ್ಮ ನಾನ್ ಫೋನ್ ಮಾಡ್ಬಿಟ್ಟು ಸಾರಿ ಕೇಳಲ್ಲ ಅಂತ ಕೇಳ್ತಾರೆ. ಬೇಡ ಬಂಗಾರಿ, ಸಾರಿ ಕೇಳ್ಬೇಕಾಗಿರೋದು ನೀನಲ್ಲ ನಾನು, ನೀನ್ ಹೋಗು ನಾನ್ ಮಾತಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಹ್ಞೂ ಅಂತ ಹೇಳ್ತಾರೆ ತನ್ವಿ. ಹಾಗೆ ತನ್ವಿ ಆಚೆ ಹೋಗ್ತಾರೆ. ಆಮೇಲೆ ಕುಸುಮ ಭಾಗ್ಯನ್ ಜೊತೆ ಮಾತಾಡಕ್ ಬರ್ತಾರೆ. ನನಗೆ ಗೊತ್ತು ಭಾಗ್ಯ, ನೀನ್ ತುಂಬಾ ಬೇಜಾರಲ್ಲಿದೀಯ ಅಂತ. ನೀನ್ ಯಾವತ್ತು ಒಬ್ರು ಮನ್ಸನ್ನ ನೋಯಿಸ್ತೋಳು ಅಲ್ವೇ ಅಲ್ಲ ಭಾಗ್ಯ. ನೋಡು ಭಾಗ್ಯ, ಆದಿ ಹತ್ರ ಬೇಕು ಅಂತ ಈ ತರ ಮಾತಾಡ್ದೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನೀನು ಆದಿ ಜೊತೆ ಮಾತಾಡಿದ್ಮೇಲೆ ತುಂಬಾ ಒದ್ದಾಡ್ತಿದ್ಯಾ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತಮ್ಮ. ನೋಡು ಭಾಗ್ಯ, ನೀನು ಆದಿ ಪ್ರೀತಿನ ಒಪ್ಕೋ, ಅವನನ್ನ ಮದ್ವೆ ಅಂತ ಇದ್ಯಾವ್ದನ್ನು ನಾನು ಒತ್ತಾಯ ಮಾಡ್ತಾನೆ ಇಲ್ಲ. ಆದ್ರೆ ಒಂದ್ ಮಾತಂತೂ ನಿಜ, ಇವತ್ತಿನ ದಿವ್ಸ ತನ್ಮಯ ಆಗ್ಲಿ ತನ್ವಿ ಆಗ್ಲಿ ಇಬ್ರು ಖುಷಿಯಾಗಿ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ಆದಿನೇ ಕಾರಣ ಅಲ್ವಾ? ಅವರು ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು. ಇವತ್ತು ನಮ್ಮನೆ ಕೈ ತಪ್ಪೋದ್ರುವೆ ನಾವೇನೋ ಕ್ಯಾಟ್ರಿಂಗ್ ಆರ್ಡರ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಆದಿ ಕೊಡುಗೆ ತುಂಬಾನೇ ಇದೆ, ಹೌದಲ್ವಾ? ನಿನ್ ಜೀವನದಲ್ಲಿ ಹೊಸ ಅಧ್ಯಾಯ ಬರ್ದು ಖುಷಿನ ಒತ್ಕೊಂಡು ಬಂದಿರೋದೇ ಆದಿ. ಅಂತವ್ನ ನೀನೇನಾದ್ರು ಕಳ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಮಗಳು ಅಂತ ಹೇಳಿ ಕುಸುಮ ಅವ್ರು ಹೋಗ್ತಿದ್ರೆ ಭಾಗ್ಯ ಅಂತೂ ಆದಿ ನೆನಪಿಸ್ಕೊಂಡು ತುಂಬಾನೇ ಕಣ್ಣೀರಾಗ್ತಾರೆ. ಆ ಕಡೆ ಪೂಜಾ ಯೋಚನೆ ಮಾಡ್ತಿರ್ತಾರೆ. ಏನಾದ್ರೂ ಆಗ್ಲಿ ಈ ಚಾಲೆಂಜ್ ನ ನಾನು ಗೆಲ್ಲೇಬೇಕು, ಯಾರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ಅಂತ ಹೇಳಿ ಪೂಜಾ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ನಾನ್ ನೋಡು ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲಿತಾ ಇದ್ದೀನಿ. ಭಾಗ್ಯಕ್ಕೆ ಈ ವಿಷಯದ ಬಗ್ಗೆ ಗೊತ್ತಿರುತ್ತೆ, ಇವಾಗ್ಲೇ ಭಾಗ್ಯಕ್ಕೆ ಫೋನ್ ಮಾಡಿ ಕೇಳ್ತೀನಿ ಅಂತ
ಅಂತ ಹೇಳಿ ಪೂಜಾ ಭಾಗ್ಯಂಗೆ ಕಾಲ್ ಮಾಡ್ತಾರೆ. ಹಲೋ ಪೂಜಾ, ಹೇಳು ಪೂಜಾ, ಈ ಅಕ್ಕನಿಂದ ಏನ್ ಹೆಲ್ಪ್ ಆಗ್ಬೇಕಾಗಿತ್ತು ಅಂತ ಭಾಗ್ಯ ಕೇಳ್ತಾರೆ. ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ಅಂತ ಪೂಜಾ ಹೇಳ್ತಾರೆ. ಹೆಲ್ಪ್? ಏನ್ ಹೆಲ್ಪ್ ಅದು ಅಂತ ಭಾಗ್ಯ ಕೇಳ್ತಾರೆ. ಬಾಬಾ ಯಾರನ್ನೋ ಲವ್ ಮಾಡ್ತಿದಾರಲ್ಲ, ಅದ್ಯಾರು ಅಂತ ಗೊತ್ತಾಗ್ಬೇಕು ಅಂತ ಪೂಜಾ ಕೇಳ್ತಿದಂಗೆ ಭಾಗ್ಯ ಶಾಕ್ ಆಗ್ತಾರೆ. ಅದಕ್ಕೆ ನನ್ಗೆ ಯಾಕೆ ಫೋನ್ ಮಾಡ್ದೆ, ಅವ್ರ ಹತ್ರನೇ ಕೇಳು ಅಂತ ಭಾಗ್ಯ ಹೇಳ್ತಾರೆ. ಅಕ್ಕ, ಅವ್ರೇನು LKG ಮಗುನ ಹೇಳೋದಕ್ಕೆ ಅವ್ರನ್ನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ಲಾ ತರನು ಕೇಳಾಯ್ತು. ಯಾವ ತರ ಕೇಳಿದ್ರು ಅವರಿಂದ ಒಂದು ಸಣ್ಣ ಸುಳಿವು ಕೂಡ ಸಿಕ್ತಿಲ್ಲ. ಅದಕ್ಕೆ ನಿಂಗೆ ಕಾಲ್ ಮಾಡ್ದೆ. ನಿನ್ಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವಿಬ್ರು ತುಂಬಾ ಕ್ಲೋಸ್ ಅಲ್ವಾ, ನಿಮಗೆ ಈ ವಿಷಯ ಹೇಳಿರ್ತಾರೆ ಅಂತ ಪೂಜಾ ಹೇಳ್ತಾರೆ. ಇಲ್ಲ ಪೂಜಾ, ನನ್ನ ಹತ್ರ ಏನು ಹೇಳಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅಕ್ಕ, ನನಗ್ ಗೊತ್ತು ಈ ವಿಷಯ ನಿಂಗೆ ಪಕ್ಕ ಗೊತ್ತಿರುತ್ತೆ ಅಂತ. ಗೊತ್ತಿದೆ ತಾನೆ ಅಂತ ಪೂಜಾ ಕೇಳ್ತಾರೆ. ಹಾ ಗೊತ್ತು ಅಂತ ಭಾಗ್ಯ ಹೇಳ್ತಾರೆ. ಅದೇನದು ಆಹಾ ಅಂತ ಹೇಳ್ತಾನೆ ಇದೆಯಲ್ಲ, ಅದ್ಯಾರು ಅಂತ ಹೇಳು ಅಂತ ಪೂಜಾ ಹೇಳ್ತಾರೆ. ಪೂಜಾ, ನನ್ನ ಹತ್ರ ಈ ವಿಷಯ ಹೇಳಿರೋದು ನಿಜ, ಆದ್ರೆ ಯಾರಾದ್ರೂ ಈ ವಿಚಾರ ಹೇಳ್ಬೇಡ ಅಂತ ಮಾತು ತಗೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಈ ವಿಚಾರ ನಿನ್ನ ಹತ್ರ ಹೇಗೆ ಹೇಳಕ್ಕಾಗತ್ತೆ ಅಂತ ಭಾಗ್ಯ ಹೇಳ್ತಾರೆ. ಅಶೋ, ಹೌದಾ, ಸರಿ ಆಯ್ತು, ಸರಿ ಅವ್ರ ಹೆಸರನ್ನ ಹೇಳ್ಬೇಡ, ಸರಿ ನೋಡಕ್ಕೆ ಹೇಗಿದ್ದಾರೆ, ಅವರು ಚೆನ್ನಾಗಿದ್ದಾರ, ನಮ್ಮನೆಗೆ ಸೂಟ್ ಆಗ್ತಾರ, ಅದನ್ನ ಹೇಳು ಸಾಕು ಅಂತ ಪೂಜಾ ಹೇಳ್ತಾರೆ. ಭಾಗ್ಯ ಅಂತೂ ಟೆನ್ಷನ್ ಆಗ್ತಾರೆ. ನೋಡು ಪೂಜಾ, ನೀನ್ ಕೇಳಿದಕ್ಕೆಲ್ಲ ಹೇಳಕ್ಕಾಗಲ್ಲ, ಹೇಳಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಲ್ವಾ ಅಂತ ಭಾಗ್ಯ ಹೇಳ್ತಾರೆ. ಸರಿ ನೀನ್ ಹೇಳಲ್ಲ ಅಂತ ಆಯ್ತಲ್ವಾ, ಇಟ್ಸ್ ಓಕೆ, ನಾನ್ ಬೇರೆ ದಾರಿನೇ ಕಂಡಿಡಿತೀನಿ, ಇವಾಗ ಫೋನ್ ಇಡು ಅಂತ ಪೂಜಾ ಹೇಳ್ತಾರೆ. ಯಾಕೆ, ಬೇಜಾರಾಯ್ತೇನೆ ಅಂತ ಭಾಗ್ಯ ಕೇಳ್ತಾರೆ. ಹೌದು, ಬೇಜಾರಾಯ್ತು. ಬಾವ ಏನೋ ತುಂಬಾ ಬೇಜಾರಲ್ಲಿ ಬಂದ್ರು, ಅವ್ರ ಹುಡುಗಿ ಜೊತೆ ಜಗಳ ಆಡ್ಕೊಂಡ್ರು ಬಂದ್ರು ಅನ್ಸುತ್ತೆ. ಅವ್ರ ತರ ಇರೋದನ್ನ ನೋಡಕ್ಕಾಗ್ದೆ ನಿಮ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ. ನೋಡಿದ್ರೆ ಪ್ರಾಮಿಸ್ ಅಂತ ಎಲ್ಲ ಹೇಳ್ತಿದ್ಯಲ್ಲ, ಇಟ್ಸ್ ಓಕೆ ಬಿಡು, ನಾನೇ ಹೇಗೋ ಕಂಡಿಡ್ಕೋತೀನಿ ಅಂತ ಹೇಳಿ ಪೂಜಾ ಕಾಲ್ ಕಟ್ ಮಾಡ್ತಿದೆ. ಭಾಗ್ಯ ಟೆನ್ಷನ್ ಆಗ್ತಾರೆ. ಆ ಕಡೆ ಕಿಶನ್ ಹಾಗೂ ಪೂಜಾ ಮಾತಾಡ್ತಿರ್ತಾರೆ. ನಾನು ಅಕ್ಕನ ಕೇಳ್ದೆ ಕಣೋ ಕಿಶನ್, ಅಕ್ಕ ಹೇಳಲೇ ಇಲ್ಲ ಅಂತ ಇಲ್ಲಿ ಪೂಜಾ ಹೇಳ್ತಿರ್ತಾರೆ. ಹೇಗಾದ್ರೂ ಮಾಡಿ ಮೊದ್ಲು ತಿಳ್ಕೊಬೇಕು, ಅಪ್ಪನ ಹತ್ರ ಬೇರೆ ಚಾಲೆಂಜ್ ಮಾಡ್ಬಿಟ್ಟಿದೀವಿ ಅಂತ ಕಿಶನ್ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಬಂದು ಕಿಶನ್ಗೆ ತಮಾಷೆಗೆ ಕೆನ್ನೆ ಹೊಡಿತಾರೆ. ಹೌದೌದು, ನಾವು ಯಂಗ್ಸ್ಟರ್ಸ್ ಎಲ್ಲಾನು ಕಂಡು ಹಿಡಿದು ಬಿಡ್ತೀವಿ. ಏನಾಯ್ತಪ್ಪ ಅಂತ ಕಾಮತ್ ಅವರು ತಮಾಷೆ ಮಾಡ್ತಿಲ್ಲ. ಏನೂ ಆಗಿಲ್ಲಪ್ಪ ಅಂತ ಕಿಶನ್ ತಲೆ ಬಗ್ಸ್ಕೊತಾರೆ. ಅಷ್ಟೇನೆ, ನಿನ್ ಕೈಲಿ ಇದೆಲ್ಲ ಮಾಡೋದಿಕ್ಕಾಗಲ್ಲ, ಹಳೆ ಪ್ಲಾನೇ ವರ್ಕೌಟ್ ಆಗೋದು ಅಂತ ಕಾಮತ್ ಅವ್ರು ಹೇಳ್ತಾರೆ. ಏನೋ ಹಳೆ ಕಾಲದ ಪ್ಲಾನ, ಏನ್ ಮಾವ ಅದು ಅಂತ ಪೂಜಾ ಕೇಳ್ತಾರೆ. ಅದನ್ನ ನಾನ್ ಹೇಳಲ್ಲ, ಮಾಡಿ ತೋರಿಸ್ತೀನಿ ಅಂತ ಹೇಳಿ ಕಾಮತ್ ಅವ್ರು ಹೋಗ್ತಾರೆ. ಆ ಕಡೆ ಆದಿ ಅಂತೂ ಭಾಗ್ಯನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಲ್ಲ, ನನ್ ಪ್ರೆಸೆನ್ಸ್ ಭಾಗ್ಯಂಗೆ ತುಂಬಾ ತೊಂದರೆ ಕೊಡ್ತಿದ್ಯಾ, ನಾನು ಅವ್ರಿಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ದೀನ, ನಾನು ತಪ್ಪು ಮಾಡ್ತಿದ್ದೀನ ಅಂತ ಆದಿ ಯೋಚನೆ ಮಾಡ್ತಾರೆ. ಕಾಮತ್ ಅವ್ರು ಬರ್ತಿದಂಗೆ 3 ಹುಡುಗಿ ಫೋಟೋನ ಬೆಡ್ ಮೇಲೆ ಎಸಿತಾರೆ. ಏನಪ್ಪಾ ಇದು ಅಂತ ಆದಿ ಕೇಳ್ತಾರೆ. ಈ 3 ಹುಡುಗಿರಲ್ಲಿ ಒಬ್ಬನ ಸೆಲೆಕ್ಟ್ ಮಾಡು. ಕಾಮತ್ ಹೇಳ್ತಾರೆ. ಅಪ್ಪ, ಇದನ್ನೆಲ್ಲ ಬೇಡ ಅಂತ ಹೇಳಿದ್ನಲ್ಲ, ನನಗೆ ಇಷ್ಟ ಆಗಲ್ಲ, ಪ್ಲೀಸ್ ತಗೊಂಡೊಟ್ಟೋಗಿ ಅಂತ ಆದಿ ಹೇಳ್ತಾರೆ. ನೋಡಪ್ಪ ಆದಿ, ನಿನ್ ಮುಂದೆ 2 ಆಯ್ಕೆ ಇದೆ, ಒಂದು ನೀನ್ ಪ್ರೀತಿಸ್ತವಳ ಹೆಸರು ಹೇಳ್ಬಿಡು, ಇಲ್ಲ ಅಂದ್ರೆ ಈ 3ರಲ್ಲಿ ಒಬ್ರನ್ನ ಆಯ್ಕೆ ಮಾಡು ಅಂತ ಕಾಮತ್ ಅವರು ಕೇಳ್ತಾರೆ. ಅಪ್ಪ, ಯಾಕಪ್ಪ ಇಷ್ಟು ಫೋರ್ಸ್ ಮಾಡ್ತಿದ್ದೀರಾ ಅಂತ ಆದಿ ಹೇಳ್ತಿದ್ದಂಗೆ ಕಾಮತ್ ಅವರು ಆದಿ ಕೈನ ತಗೊಂಡು ಅವರ ತಲೆ ಮೇಲೆ ಇಡಿಸ್ತಾರೆ. ಹುಡುಗಿ ಹೆಸರು ಹೇಳಿಲ್ಲ ಅಂದ್ರೆ ನನ್ ಮೇಲಾಣೆ ಅಂತ ಕಾಮತ್ ಅವ್ರು ಹೇಳ್ತಿದ್ರೆ ಆದಿ ಶಾಕ್ ಆಗ್ತಾರೆ. ಅಪ್ಪ, ಏನಿದೆ ಅಲ್ಲ, ಯಾಕೆ ತರ ಮಾಡ್ತಾ ಇದ್ದೀರಾ ಅಂತ ಆದಿ ಕೇಳ್ತಾರೆ. ನನ್ಗೂ ಕಾದು ಸಾಕಾಗೋಗಿದೆ, ನೀನು ಹೇಳಲೇಬೇಕು ಅಂತ ಕಾಮತ್ ಅವ್ರು ಕೇಳ್ತಾರೆ. ಇಲ್ಲಪ್ಪ, ನಾನು ಹೇಳಲ್ಲ ಅಂತ ಆದಿ ಹೇಳ್ತಾರೆ. ಹೇಳಿಲ್ಲ ಅಂದ್ರೆ ಗೊತ್ತಲ್ಲ, ನನ್ ಮೇಲೆ ಆಣೆ ಇಟ್ಟಿದ್ಯಾ ಅಂತ ಕಾಮತ್ ಅವ್ರು ಹೇಳ್ತಾರೆ. ಅಪ್ಪ ಪ್ಲೀಸ್ ಅಂತ ಹೇಳಿ ಆದಿ ಕಾಮತ್ ಅವ್ರ ತಲೆ ಮೇಲೆ ಕೈ ಇಟ್ಟಿರ್ತಾರ, ಅದನ್ನ ತೆಗಿತಾರೆ. ಅಪ್ಪ ಪ್ಲೀಸ್ ಅಂತ ಇಲ್ಲಿ ಆದಿ ಹೇಳ್ತಿದ್ರೆ ಕಾಮತ್ ಅವ್ರು ಮತ್ತೆ ಆದಿ ಕೈನ ಅವ್ರ ತಲೆ ಮೇಲೆ ಹಾಕ್ತಾರೆ. ಅಪ್ಪ ಪ್ಲೀಸ್ ಅಪ್ಪ, ಆಣೆನ ವಾಪಸ್ ತಗೊಳ್ಳಿ ಅಂತ ಆದಿ ಹೇಳ್ತಾರೆ. ಇವಾಗೇನು ಹೇಳ್ತೀಯೋ ಇಲ್ವೋ ಅಂತ ಕಾಮತ್ ಅವ್ರಿಗೆ